ಸಿಎಂ ಪತ್ನಿಗೆ ಇಡಿ ನೋಟಿಸ್ ಹಿನ್ನೆಲೆಯಲ್ಲಿ ಕೋರ್ಟ್ ಏನೋ ಈಗ ಸದ್ಯಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ತಾತ್ಕಾಲಿಕವಾಗಿ ಕಾಂಗ್ರೆಸ್ನಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಆದಾಗ್ಲಿ ಮುಂದಿನ ಬೆಳವಣಿಗೆ ಕಾನೂನು ನಿರ್ಧರಿಸುತ್ತೆ. ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಸಿಎಂಗೆ ಬೇಷರತ್ ಆಗಿರುವಂತ ಬೆಂಬಲವನ್ನ ಕೊಡಿ. ಕಾನೂನು ಹೋರಾಟ ಸೇರಿದಂತೆ ಎಲ್ಲಾ ಹಂತದಲ್ಲೂ ಕೂಡ ನೈತಿಕ ಬಲವನ್ನ ಮುಖ್ಯಮಂತ್ರಿಗಳಿಗೆ ಕೊಡಿ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಎಐಸಿಸಿ ನಾಯಕರು ಈಗ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಸೊ ಹಾಗಾಗಿ ಒಂದು ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನ ಒಂದು ರೀತಿ ಆಶೀರ್ವಾದ ನಿಂತ್ಕೊಂಡಂಗಿದೆ. ಈ ವಿಚಾರದಲ್ಲಿ ಏನಾದರೂ ಆಗಲಿ, ಕಾನೂನು ಹೇಗೆ ನಡ್ಕೊಳ್ಳುತ್ತೆ ಅದಕ್ಕೆ ತಕ್ಕಂಗೆ ನಾವು ಕೂಡ ಇರೋಣ ಅಂತ ಹೇಳಿ, ಬಟ್ ನೈತಿಕವಾಗಿ ಬೆಂಬಲವನ್ನ ಕೊಡಿ. ಆಶೀರ್ವಾದ ಈಗ ಹೈಕಮಾಂಡ್ನಿಂದ ತಥಾಸ್ತು ಅಂತ ಇದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಬೇಕಾಗಿದ್ದಿದ್ದೇ ಅದು. ನನಗೆ ಇಂತಹ ಆರೋಪ ಬಂದಿದೆ ಅಂತಂದಾಗ ಹೈಕಮಾಂಡ್ ನನ್ನ ಜೊತೆಗೆ ಹೇಗೆ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯನವ್ರಿಗೆ ಇದೊಂದು ರೀತಿಯಾಗಿ ವರವಾಗಿದೆ ಅಂತ ಹೇಳ್ಬೋದಾ? ಒಂದು ಸ್ಪಷ್ಟ ಅರುಣ್, ಹಿಂದೆಯೂ ಕೂಡ ಮೂಡ ವಿಚಾರದಲ್ಲಿ ಬೆಳವಣಿಗೆಗಳಾದಾಗ ಅಥವಾ ಕೋರ್ಟ್ ವಿಚಾರ ಆದಾಗ, ಲೋಕಾಯುಕ್ತ ತನಿಖೆಗೆ ಕೊಡಬೇಕು ಅನ್ನೋ ವಿಚಾರ ಬಂದಾಗ, ಆ ನಂತರದಲ್ಲಿ ಇಡಿ ಎಂಟ್ರಿ ಆದಾಗ ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದೆ. ಯಾಕಂದರೆ ಪಕ್ಷದ ಮುಖ್ಯಮಂತ್ರಿಯಾಗಿ ಅವರು ರಾಜ್ಯದಲ್ಲಿ ಇರೋದ್ರಿಂದ ಮತ್ತು ಅವರ ವಿರುದ್ಧ ಹೀಗೆ ದೂರುಗಳು ದಾಖಲಾಗಿದ್ದರಿಂದ ಸಹಜವಾಗಿ ಒಂದು ಪಕ್ಷವಾಗಿ ನಾವು ಅವರನ್ನು ಬೆಂಬಲಿಸಬೇಕು ಅನ್ನುವಂಥದ್ದು. ಈಗ ಎರಡನೇ ಹಂತದಲ್ಲಿ ಅವರ ಪತ್ನಿಗೆ ನೋಟಿಸ್ ಬಂದು ಒಂದಷ್ಟು ಡೆವಲಪ್ಮೆಂಟ್ಗಳು ಮತ್ತೆ ಶುರು ಆಗಿರುವಂಥದ್ದು. ಇಡಿ ನೋಟಿಸ್ನ ಹೇಗೆ ಫೇಸ್ ಮಾಡಬೇಕನ್ನುವಂಥ ಚರ್ಚೆಗಳು ಇವೆಲ್ಲ ಶುರುವಾದ ಸಂದರ್ಭದಲ್ಲಿ ಪುನಃ ಅದೇ ಒಂದು ಸ್ಟ್ಯಾಂಡಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ ಅನ್ನುವಂಥದ್ದು. ರಾಜ್ಯ ನಾಯಕರುಗಳಿಗೂ ಕೂಡ ಅದೇ ಸೂಚನೆ ಇದೆ ಅನ್ನುವಂಥದ್ದು. ಯಾಕಂದರೆ ಮೊದಲಿಂದಲೂ ಕೂಡ ಪಕ್ಷದ ಪರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಹ ಸಿಎಂ ಪರವಾಗಿ ಬಂಡೆ ಅಂತ ನಿಂತ್ಕೊಳ್ತೀನಿ ನಾನು ಅನ್ನುವಂಥ ಮಾತು ಹೇಳಿದರು. ಮೊದಲು ನಿನ್ನೆಯೂ ಕೂಡ ಇದೊಂದು ರಾಜಕೀಯ ಪ್ರೇರಿತವಾದ ನೋಟಿಸ್ ಅನ್ನುವಂಥ ಮೂಲಕ ಡಿಫೆಂಡ್ ಅನ್ನು ಕೂಡ ಮಾಡಿದ್ರು. ಅಂದರೆ ಎಲ್ಲೂ ಕೂಡ ಪಕ್ಷ ಮುಖ್ಯಮಂತ್ರಿಗಳ ಜೊತೆಗೆ ಇರಲಿಲ್ಲ ಅನ್ನುವಂಥ ಆಗಬಾರ್ದು, ಅಥವಾ ಪಕ್ಷದಿಂದ ಯಾವುದೇ ಲೋಪಗಳಾಗದ ರೀತಿಯಲ್ಲಿ ನೋಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗೆ ಬಹುಶಃ ಕೆಪಿಸಿಸಿ ಅಧ್ಯಕ್ಷರು ಕೂಡ ನಾವು ಸಂಪೂರ್ಣವಾಗಿ ಸಿಎಂ ಅವರ ಜೊತೆಗೆ ಇದೀವಿ ಅನ್ನುವಂಥ ಸಂದೇಶವನ್ನು ರವಾನಿಸುವ ಪ್ರಯತ್ನವನ್ನು ಕೂಡ ಮಾಡದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಪಕ್ಷ ಗಟ್ಟಿ ನಿಲುವನ್ನು ತಳೆದಿದೆ ಮತ್ತು ಸಿಎಂ ಬೆಂಬಲವಾಗಿ ನಿಲ್ತೀವಿ ಅನ್ನುವಂಥದ್ದು ಅವರಿಗೂ ಕೂಡ ಸಂದೇಶ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಐಸಿಸಿಯ ಸಂದೇಶ ರವಾನೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.